ಅಪರೂಪಕ್ಕೊಂದು ಕರೆ ಬಂತು. ರೂಪವು ಅಪರೂಪ. ನಿನ್ನ ದರ್ಶನವು ಕೆಲವು ದಿನಗಳಿಂದ ಅಪರೂಪ. ಹೊಸರೂಪದಿಂದ ಕರೆದಿದ್ದೇನೆ. ಹೇಗೆ ಕಾರಣ ಏನ್ ಮಾಡ್ತಿದ್ದೀಯ? ನಾನೇನೇ ಮಾಡಿದ್ದೇನೆ ವ್ಯವಸ್ಥೆ. ಏನೇ ಮಾಡು ತಿಂದುಂಡು ಸ್ವೇಚ್ಛೆಯಾಗಿರಲು ಹೊಟ್ಟೆ ಕಡಿಮೆ ಮಾಡ್ಕೊಳ್ಬೇಡ ಅಂತ ಹೇಳಿದ್ದೇನೆ. ಕಡಿಮೆ ಆದ್ರೆ ಆ ಕ್ಷಣದಲ್ಲಿ ನನ್ನನ್ನು ನಾನೇ ತಪ್ಪದ್ದು. ನೀ ಕರೆ ಮಾಡುವುದು, ನಾ ಕರೆ ಮಾಡುವುದು. ಹಂಗೆ ಕೇಳಿದ್ಯಾ ವಿದ್ಯಮಾನ? ನಮ್ಮ ಹಗೆಯನ್ನು ನೋಡುವುದಕ್ಕಾಗಿ ಕಾಶಿ ಕ್ಷೇತ್ರವನ್ನು ಸೇರಿದ್ದಾಳಂತೆ ಆ ಸಪ್ತಶೀಲೆ. ನಮಗಾಗಿ ಮಂತ್ರಿತವಾಗಿರುವ ಪಿಂಡವನ್ನು ಹಿಡಿದು ನನ್ನ ಹಗನಕ್ಕಾಗಿ ಹರಡಿಸುತ್ತಾ ಇದ್ದಾವಂತೆ. ಹೇಳಿ ಸುಮ್ಮನಿರುವಂತೆ ಹೇಳು. ನಾನು ಅವಳ ಮೇಲೆ ಕೈ ಮಾಡಲಿಕ್ಕೆ ಆಗ್ತದೆ ಹೇಳು. ಇದು ಮಾಡುವುದಲ್ಲ ಅಣ್ಣ. ಮತ್ತೆ ಹೆಣ್ಣಾದಳು ನಾನೇ ಕೈ ಮಾಡಬೇಕು. ಏನ್ ಕೈ ಹಾಕಬೇಕು ಮಾಡಿದ್ರೆ ಹೇಳು. ಮುಗಿದ ಅಪಪ್ರಚಾರ ಆಗಿ ಹೋಗ್ತದೆ. ಅದಕ್ಕೊಂದು ಅವಕಾಶ ಮಾಡಿಕೊಡಬಾರ್ದು. ಹೆಣ್ಣಾದ ನೀನಿದ್ದೀಯ, ಅವಕಾಶವನ್ನು ನೀನು ಸದುಪಯೋಗ ಮಾಡಿ ನಾನು ಕಡಿದ್ದೇನೆ. ಅಣ್ಣ ಏನ್ ಮಾಡುವುದು? ಕೆಲಸದಲ್ಲಿ ಕಾಣುವುದಿಲ್ಲ, ಹಾಗಾಗಿಂದ ಸಮಸ್ಯೆ. ದೇಶವೂ ಕಾಣುವುದಿಲ್ಲ. ಹೌದಣ್ಣ, ನೋಡಲ್ಲಿ ಮರದ ಬಟ್ಟೆ. ಮರದ ಬಟ್ಟೆ ಅದು ಅಲ್ಲ ಅಲ್ಲ ಅಲ್ಲ. ಮತ್ತೆ ಈಗ ಅದೋಡ ಅದು ಕೂತ್ಕೊಂಡಿದೆ. ಅವರಲ್ಲ ಏನೋ ಹಿಡ್ಕೊಂಡಿರ್ಬೇಕು. ನೋಡೆ ನೋಡು. ಎಲ್ಲಿ ಅಣ್ಣ ಕಾಣುವುದಿಲ್ಲ. ಇವರು ಇರ್ಬೇಕು. ಇವರೇ ಅಣ್ಣ. ಸರಿ ಕೈ ಹಾಕು. ಹಾಗಿದ್ದ ತಕ್ಷಣ ಹಾಗಾಗಿ ಬೇಡ ಬಹಳಷ್ಟು ಜನ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಮೂವನ್ನ. ಹಾಗಾಗಿ ಬಿಳಿ ಸೀರೆ ಉಟ್ಕೊಂಡಿರ್ತಾಳೆ. ಯಾಕೆ ಹೇಳು? ಅಣ್ಣ ಸತ್ತವಳು. ಆ ಕಡೆ ನೋಡಲ್ಲಿ. ಇಲ್ಲಿ ಬಿಳಿಯ ನೋಡೆ. ಅಣ್ಣ ಯಾರು ಹೆಣ್ಣಿಗಿರ್ಬೇಕಂತ ಯಾವ ಲಕ್ಷಣವೂ ಹೆಣ್ಣಲ್ಲ. ಹೌದಾ? ಹಾಗಾದ್ರೆ ಎಲ್ಲಿದ್ದಾರೆ? ನೋಡು. ಅಣ್ಣ ಎಷ್ಟು ತೊಗರು ಬೆಳೆಸಿದೀಯ ಅಣ್ಣ? ಉಗ್ರನ್ನು ನೋಡು. ಕೈ ತೋರಿಸಿದತ್ತ ನೋಡೆ ನೋಡೆ.
ಅಣ್ಣ ಪ್ಲೀಸ್ ಏನಂತ ಹೇಳಿದ್ಯಲ್ಲ ನೋಡಲೆ ಒಂದು ಕೆಂಪು ವಸ್ತು ಇಟ್ಕೊಂಡಿದ್ದಾಳೆ ಕಣ್ಮುಚ್ಕೊಂಡಿದ್ದಾಳೆ ಅಲ್ವಾ ಬಾಯಲ್ಲಿ ಮಠ 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 ದೊಡ್ಡ ತೆಂಗಿನಕಾಯಿ ಇರ್ಬೇಕು ಅಲ್ಲವೇ ಹಚ್ಕೊಂಡಿದ್ದಾಳೆ ಇರ್ಲಿಕ್ಕೆ ಯಾರಿಗೂ ಗೊತ್ತಿದೆ ಬರುವಂತ ತೆಂಗಿನಕಾಯ ಕುಂಬಳಕಾಯ ನೋಡಿದ್ರೆ ಕುಂಬಳಕಾಯಿ ಯಾಕೆ ಕಾಣ್ತದೆ ಹಾಗಾದ್ರೆ ಪಿಂಡ ಅದು ಹಿಂದವ ಹಾ ಪಿಂಡ ಅಂದ್ರೆ ಈ ಹಿಂಡೆ ಹಿಡ್ಕೊಂಡು ಕಾಣ್ತಿದ್ದಾಳೆ. ಹಾಗಾಗಿ ಹಿಡ್ಕೊಳ್ಳು ನೀನು ಬರ್ದು ನೀನು ಬರ್ಲಿಕ್ಕಿಲ್ವ ನೀನು ಹಿಡ್ಕೊಳ್ಳಿ ಬರ್ತದೆ ಕೈ ಹಾಕೆ ಕೈ ಹಾಕ್ಬೇಕಾ? ಹಾ ಪಿಂಡ.